ಸೂರಜ್ ತುಂಬಾ ದಿನಗಳ ಬಳಿಕ ಬೆಂಗಳೂರಿನಿಂದ ಪಕ್ಕದ ಮನೆ ಆಂಟಿ ರೇವತಿಯನ್ನ ನೋಡಲು ಅವಳ ಮನೆಗೆ ಬರ್ತಾನೆ. ಅವನು ಬರುವಾಗ ಬೆಳಿಗ್ಗೆ 7 ಗಂಟೆ ಆಗಿರುತ್ತೆ. ಅವನು ಬಂದವನೇ ಮನೆ ಹೊರಗಡೆ ಇರೋ ನಲ್ಲಿಯಿಂದ ಕಾಲನ್ನ ತೊಳ್ಕೊಂಡು ಒಳಗಡೆ ಬರ್ತಾನೆ. ಆಗ ರೇವತಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡ್ತಿರ್ತಾಳೆ. ಅವನು ಅವಳ ಪೂಜೆಗೆ ಡಿಸ್ಟರ್ಬ್ ಮಾಡದೆ ತನ್ನ ಬ್ಯಾಗನ್ನ ಒಂದು ಸೈಡಿನಲ್ಲಿಟ್ಟು ಸೋಫಾದ ಮೇಲೆ ಕೂತ್ಕೋತಾನೆ. ಅವಳು ಪೂಜೆ ಮಾಡುವಾಗಲೇ ಯಾರೋ ಬಂದ್ರು ಅಂತನ್ನಿಸಿ ಹಿಂದಿ ತಿರುಗಿ ನೋಡಿ ಸೂರಜ್ ಬಂದಿರೋದನ್ನ ನೋಡಿ ಅವಳು ತುಂಬಾನೇ ಖುಷಿಯಾಗ್ತಾಳೆ. ನಂತರ ಅವಳು ದೇವರಿಗೆ ಮಂಗಳಾರತಿ ಮಾಡಿ ಆರತಿನ ಸೂರಜ್ಗೆ ಕೊಡಲು ಬರ್ತಾಳೆ. ಅವನು ಮಂಗಳಾರತಿನ ತಗೊಳ್ತಾನೆ. ಆಗ ರೇವತಿ ಅವನ ಹಣೆಗೆ ಕುಂಕುಮ ಇಡ್ತಾ, ಏನೋ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀಯಾ, ಚೆನ್ನಾಗಿದ್ದೀಯಾ, ನೀನ್ ಬಂದಿದ್ದು ನನ್ಗೆ ತುಂಬಾ ಖುಷಿಯಾಯಿತು ಕಣೋ ಅಂತಾಳೆ. ಆಗ ಸೂರಜ್, ನನ್ಗೆ ನಿಮ್ಮನ್ನ ನೋಡ್ಬೇಕನ್ನಿಸ್ತಾ ಆಂಟಿ, ಹಾಗಾಗಿ ಬಂದ್ಬಿಟ್ಟೆ. ನಾನಿಲ್ಲಿಗೆ ಬರ್ತೀನಿ ಅಂತ ನನ್ಗೂ ಗೊತ್ತಿರ್ಲಿಲ್ಲ ಅಂತಾನೆ. ಹಾಗೆ ಹೇಳ್ತಾ ಅವನು ರೇವತಿಯನ್ನ ಚೆನ್ನಾಗಿ ಗಮನಿಸ್ತಾನೆ. ಮೊದಲೇ ಅವಳು ಅಪ್ಸರೆ, ಈಗ ನೋಡಿದ್ರೆ ಅವಳ ಎದೆಗಳು ಹಿಂದಿನಿಗಿಂತಲೂ ದೊಡ್ಡಾದಂಗೆ ಕಾಣಿಸ್ತಿದೆ. ಅಂಕಲ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಇಂಥ ಸುಂದರಿನ ಹೆಂಡ್ತಿಯಾಗಿ ಪಡೆದ ಅವರೇ ಅದೃಷ್ಟವಂತರು ಅಂತ ಅಂದ್ಕೋತಿರ್ತಾನೆ. ಮತ್ತೆ ದೇವರ ಕೋಣೆಗೆ ಹೋದ ರೇವತಿ ಪಕ್ಕದಲ್ಲಿ ಮಂಗಳಾರತಿಯನ್ನಿಟ್ಟು ದೇವರಿಗೆ ಕೈ ಮುಗಿತಾ ನಿಂತ್ಕೋತಾಳೆ. ಆಗ ಅವಳ ಸೀರೆ ಸೆರಗು ಗಾಳಿಯಲ್ಲಿ ಹಾರಿ ಮಂಗಳಾರತಿಯ ಬೆಂಕಿ ಅದಕ್ಕೆ ತಾಗಿ ಟಕ್ಕಂತ ಬೆಂಕಿ ಹತ್ಕೊಳ್ಳುತ್ತೆ. ಆಗ ಅದನ್ನ ನೋಡಿದ ಸೂರಜ್ ಗಾಬರಿಯಿಂದ ಅಯ್ಯೋ ಆಂಟಿ ಅಂತ ಕೂಗ್ತಾ ಅವಳ ಸೀರೆಯನ್ನೆಲ್ಲ ಬಿಚ್ಚಿ ದೂರಕ್ಕೆ ಬಿಸಾಡ್ತಾನೆ. ಆ ಸೀರೆ ಬೆಂಕಿಯಲ್ಲಿ ಪೂರ್ತಿ ಸುಟ್ಟು ಕರ್ಕಲಾಗುತ್ತೆ. ಆಗ ಅವನು ರೇವತಿಯನ್ನ ನೋಡ್ತಾನೆ. ಅವಳು ಬರೀ ಲಂಗದಲ್ಲಿ ಮತ್ತು ರವಿಕೆಯಲ್ಲಿ ಮಾತ್ರ ಇರ್ತಾಳೆ. ಅವಳ ಮೈಮಾಟ ಅವನಿಗೆ ಹುಚ್ಚು ಹಿಡಿಸ್ತಿತ್ತು. ಅವನ ತಮ್ಮ ಎದ್ದು ನಿಂತು ಪ್ಯಾಂಟಿನಲ್ಲಿ ಉಗ್ರಾವತಾರವನ್ನೇ ಸೃಷ್ಟಿ ಮಾಡಿದ್ದ. ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಅಂದ್ಕೊಂಡ ಸೂರಜ್ ಅವಳ ಲಂಗ ಮತ್ತು ಕಾಚಾವನ್ನ ಬಿಚ್ಚಿ ಎಸೀತಾನೆ. ಆಗ ರೇವತಿ ಅವನ ಮುಂದೆ ಬಟ್ಟೆಯಿಲ್ಲದೆ ಬೊಂಬೆಯಂತೆ ನಿಂತಿರ್ತಾಳೆ. ಆಂಟಿ, ನಿಮ್ಗೇನು ಆಗಿಲ್ಲ ತಾನೆ ಅಂತ ಅವಳ ಅಂಗಾಂಗಗಳನ್ನೆಲ್ಲ ಮುಟ್ಟೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ರೇವತಿ ಮಾತ್ರ ಅಲ್ಲಿ ನಡೆದ ಇನ್ಸಿಡೆಂಟ್ನಿಂದ ಶಾಕ್ನಲ್ಲಿರ್ತಾಳೆ. ಅವನು ಮುಟ್ಟುವಷ್ಟು ಮುಟ್ಟಿ ಒಳ್ಳೆ ಮಜಾ ತಗೋತಾನೆ. ಆಂಟಿ, ನಿಮ್ಗೆ ಏನೂ ಆಗಿಲ್ಲ ತಾನೆ ಅಂತ ಅವಳ ದೊಡ್ಡ ಹಣ್ಣುಗಳನ್ನ ಒತ್ತುತ್ತಾ ಚೆಕ್ ಮಾಡ್ತಿರುವಂತೆ ನಾಟಕ ಮಾಡ್ತಿರ್ತಾನೆ. ಆಗ ಶಾಕ್ನಿಂದ ಹೊರಗೆ ಬಂದ ರೇವತಿ ತಾನು ಈಗಿರೋ ಅವಸ್ಥೆಯನ್ನ ನೋಡಿ, ಏನೋ ಮಾಡ್ತಿದ್ದೀಯಾ ನೀನು ಅಂತ ನಾಚಿಕೆಯಿಂದ ಮೆಟ್ಟಿಲು ಹತ್ತಿ ತನ್ನ ಮೇಲಿನ ರೂಮ್ಗೆ ಓಡ್ತಾಳೆ. ಆಗ ಅವಳ ಹಣ್ಣುಗಳು ಗಲಗಲನೆ ಅಲ್ಲಾಡ್ತಿರುತ್ತೆ. ಅದನ್ನೆಲ್ಲ ನೋಡಿದ ಸೂರಜ್ಗೆ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ದೆ ಬಾತ್ರೂಮಿಗೆ ಹೋಗಿ ಅವಳ ಅಂದವನ್ನ ನೆನೀತಾ ಹೊಡ್ಕೊಂಡು ಆಚೆ ಬರ್ತಾನೆ. ಹೊರಗೆ ಬಂದ್ಮೇಲೂ ಅವಳ ಸುಂದರ ದೇಹದ ಚಿತ್ರಣ ಅವನ ಮನಸ್ಸಿನಿಂದ ಮರೆಯಾಗ್ಲಿಲ್ಲ. ಸೂರಜ್ಗೆ ಮೊದಲಿನಿಂದಲೂ ರೇವತಿ ಅಂದ್ರೆ ತುಂಬಾನೇ ಇಷ್ಟ. ಅವಳ ಅಂದ ಚಂದಕ್ಕೆ ಅವನು ಸದಾ ಅಭಿಮಾನಿ. ರೇವತಿ ಕೂಡ ಸೂರಜ್ನನ್ನ ತನ್ನ ಸ್ವಂತ ಮನೆಯವನ ರೀತಿ ನೋಡ್ಕೋತಿದ್ಲು. ಅವಳು ಮಾಡೋ ಅಡುಗೆಯಂದ್ರೆ ಸೂರಜ್ಗೆ ತುಂಬಾನೇ ಇಷ್ಟ. ಅವಳು ಮದುವೆಯಾಗಿ ಗಂಡನ ಮನೆಗೆ ಬಂದ್ಮೇಲೆ ಕೂಡ ರಜಾದಿನಗಳಲ್ಲಿ ಅವನನ್ನ ಮನೆಗೆ ಕರೀತಿದ್ಲು. ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಅವನನ್ನ ನೋಡ್ಕೋತಿದ್ಲು. ಈಗ ಅದೇ ಆಂಟಿಯ ಜೀವವನ್ನ ಸೂರಜ್ ರಕ್ಷಿಸಿದ್ದಾನೆ. ಅವನೀಗ ಸೀದಾ ಮೆಟ್ಟಿಲು ಹತ್ತಿ ರೇವತಿ ಇರೋ ರೂಮ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಬಾಗಿಲು ಬಡಿದು ಒಳ್ಗೆ ಬರ್ಲಾ ಆಂಟಿ ಅಂತ ಕೇಳ್ತಾನೆ. ಆಗವಳು ಬಾರೋ, ಯಾಕಲ್ಲೇ ನಿಂತಿದ್ದೀಯಾ ಅಂತ ಹೇಳ್ತಾಳೆ. ಅವನು ಒಳಗಡೆ ಹೋಗಿ, ನಿಮ್ಗೇನು ಆಗಿಲ್ಲ ತಾನೇ ಆಂಟಿ, ನನ್ಗೆಷ್ಟು ಭಯ ಆಯ್ತು ಗೊತ್ತಾ, ನನ್ನ ಜೀವನೇ ಒಂದ್ಸಲ ಹೋದಂಗಾಯ್ತು, ಇನ್ನಾದ್ರೂ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗವಳು, ನಾನು ದೇವರನ್ನ ನಂಬಿದಕ್ಕೂ ಅವನು ನನ್ನ ಕೈ ಬಿಡ್ಲಿಲ್ಲ. ಇವತ್ತು ಆಗ್ತಿರೋ ದೊಡ್ಡ ಅನಾಹುತಾನ ನಿನ್ನ ಕೈಯಿಂದ ತಪ್ಪಿಸಿದ್ದಾನೆ. ನೀನು ಬರ್ದೇ ಹೋಗಿದ್ರೆ ನನ್ಗೆ ಅದೇನಾಗ್ತಿತ್ತೋ ಏನೋ, ಥ್ಯಾಂಕ್ಯೂ ಕಣೋ ಅಂತ ಹೇಳ್ತಾಳೆ. ನಂತರ ನೀನೇನೂ ತಿಂದಿಲ್ಲ ತಾನೆ, ಬಾ ಇಬ್ಬರೂ ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ಹೇಳಿ ಅವನನ್ನ ಕೆಳಗಡೆ ಕರ್ಕೊಂಡು ಬರ್ತಾಳೆ. ಅವನನ್ನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಪರೋಟ ಮತ್ತು ಮಟನ್ ಸಾರನ್ನ ಬಡಿಸ್ತಾಳೆ. ಅವನು ಅದನ್ನ ತಿನ್ನುತ್ತಾ, ಆಂಟಿ, ನಿಮ್ಮ ಕೈರುಚಿ ಅಂದ್ರೆ ಕೈರುಚಿ, ಇಂಥ ಊಟ ತಿಂದೆ ಎಷ್ಟು ದಿನ ಆಯ್ತು ಗೊತ್ತಾ, ತುಂಬಾ ಚೆನ್ನಾಗಿದೆ ಅಂತಾನೆ.
ಅವನ ಹೊಗಳಿಕೆಯ ಮಾತುಗಳನ್ನ ಕೇಳಿಸಿಕೊಂಡ ರೇವತಿ, ನೀ ನನ್ನ ಗಂಡನಾಗಿದ್ರೆ ಚೆನ್ನಾಗಿರ್ತಿತ್ತು ಕಣೋ, ಆದ್ರೆ ಏನ್ಮಾಡೋದು, ಅದು ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ. ನನ್ನ ಗಂಡ ಯಾವತ್ತೂ ನನ್ನ ಅಡುಗೇನ ಹೊಗಳಿಯೇ ಇಲ್ಲ. ಕೆಲವೊಮ್ಮೆ ಹೊರಗಡೆನೇ ತಿಂದುಕೊಂಡು ಬರ್ತಾರೆ. ನನ್ಗೆಷ್ಟು ಬೇಸರ ಆಗುತ್ತೆ ಗೊತ್ತಾ. ನಾನು ಎಷ್ಟು ಪ್ರೀತಿಯಿಂದ ಅವರಿಗೋಸ್ಕರ ಅಡಿಗೆ ಮಾಡ್ತೀನಿ, ಆದ್ರೆ ಅವರಿಗೆ ಅದ್ಯಾವುದೂ ಗೊತ್ತಾಗಲ್ಲ ಅಂತಾಳೆ. ಅವಳ ಮಾತುಗಳನ್ನ ಕೇಳಿಸಿಕೊಂಡ ಸೂರಜ್ಗೆ ಗೊತ್ತಾಗುತ್ತೆ ಗಂಡ ಹೆಂಡತಿಯ ಮಧ್ಯೆ ಅಷ್ಟೊಂದು ಸಾಮರಸ್ಯ ಇಲ್ಲ ಅಂತ. ಅವನು ಮನದೊಳಗೆ ಖುಷಿ ಪಡೋಕೆ ಶುರು ಮಾಡ್ತಾನೆ. ನಂತರ ಅವರಿಬ್ರೂ ತಿಂಡಿ ಮುಗಿಸಿ ಸೋಫಾದ ಮೇಲೆ ಕೂತ್ಕೋತಾರೆ. ಆಗ ತನ್ನ ಬ್ಯಾಗಿನಲ್ಲಿರೋ ಲ್ಯಾಪ್ಟಾಪ್ ಅನ್ನ ತಂದ ಸೂರಜ್ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಅವನು ಕೆಲಸ ಮಾಡ್ತಿರೋದನ್ನ ನೋಡಿದ ರೇವತಿ ತಿನ್ನಲು ಒಣಗೋಡಂಬಿ ಮತ್ತು ಬಾದಾಮಿಯನ್ನ ತಂದು ಕೊಡ್ತಾಳೆ. ಸ್ವಲ್ಪ ಸಮಯದಲ್ಲಿ, ನಾನು ಬಟ್ಟೆ ಒಗೆಯೋಕೆ ಹೋಗ್ತಿದ್ದೀನಿ ಕಣೋ, ನಿಂದು ಯಾವ್ದಾದ್ರೂ ಒಗೆಯೋ ಬಟ್ಟೆ ಇದ್ರೆ ಕೊಡು, ಹಾಗೆ ನೀನೀಗ ಹಾಕೊಂಡಿರೋ ಕಾಚಾನೂ ಕೂಡ ಕೊಡು, ಒಗಿತೀನಿ ಅಂತ ಹೇಳ್ತಾಳೆ. ಆಗ ಸೂರಜ್, ನೀವು ನನ್ನ ಕಾಚಾನ ಒಗೆಯೋದ್ ಬೇಡ ಆಂಟಿ, ಅದನ್ನ ನಾನೇ ವಾಶ್ ಮಾಡ್ಕೋತೀನಿ, ನೀವು ನನ್ನ ಬೇರೆ ಬಟ್ಟೆನ ವಾಶ್ ಮಾಡಿ ಅಂತ ಹೇಳ್ತಾನೆ. ಆಗವಳು, ಹೇ ಯಾಕೋ ಹಾಗೆ ಹೇಳ್ತಿದ್ದೀಯಾ, ನೀ ನನ್ನ ಮನೆಯವನ ಸಮಾನ ಕಣೋ, ನಿನ್ನ ಕಾಚ ಒಗೆಯೋದ್ರಲ್ಲಿ ನನ್ಗೇನೂ ಸಮಸ್ಯೆ ಇಲ್ಲ, ಬೇಗ ಕೊಡು ಅಂತ ಹೇಳ್ತಾಳೆ. ಅವನು ಸರಿಯಂತ ರೂಮ್ಗೆ ಹೋಗಿ ಕಾಚ ತೆಗೀತಿರ್ತಾನೆ. ಆಗ ಒಂದು ಹಾವು ಕಿಟಕಿಯಿಂದ ಒಳಗಡೆ ಬರುತ್ತೆ. ಅವನಿಗೆ ಬಾಲ್ಯದಿಂದಲೂ ಹಾವಂದ್ರೆ ಭಯ ಇರೋದ್ರಿಂದ ಅಯ್ಯೋ ಹಾವು ಅಂತ ಹಾಗೆ ಕೆಳಗಡೆ ಓಡಿ ಬರ್ತಾನೆ. ಆಗ ರೇವತಿ ಏನು ಅಂತ ನೋಡಿದಾಗ ಸೂರಜ್ ಚಡ್ಡಿ ಇಲ್ಲದೆ ತನ್ನ ತಮ್ಮನನ್ನ ಗಲಗಲ ಅಲ್ಲಾಡ್ಸ್ಕೊಂಡು ಮೆಟ್ಟಿಲಿಳಿದು ಓಡಿ ಬರ್ತಿರ್ತಾನೆ. ಅವನು ಬಂದವನೇ ರೇವತಿಯನ್ನ ತಬ್ಬಿಕೊಂಡು ರೂಮ್ನಲ್ಲಿ ಹಾವಿದೆ ಆಂಟಿ ಅಂತ ಭಯದಿಂದ ಹೇಳ್ತಾನೆ. ಅವಳು ಏನೂ ಮಾಡದೆ ಸುಮ್ಮನೆ ನಿಂತಿರ್ತಾಳೆ, ಯಾಕಂದ್ರೆ ಅವನ ತಬ್ಬುಗೆ ಅವಳಿಗೆ ಹಿತ ಅನಿಸ್ತಿರುತ್ತೆ. ಅದು ಅಲ್ಲದೆ ಸೂರಜ್ನ ಸೈತಾನ ತಮ್ಮ ಅವಳ ಬಂಡೆಗೆ ತಾಕ್ತಿರುತ್ತೆ. ಅವಳು ಅಷ್ಟು ದೊಡ್ಡ ಸಾಮಾನನ್ನ ನೋಡಿ ಶಾಕ್ನಲ್ಲಿರ್ತಾಳೆ. ನಂತರ ಅವನು ಅಲ್ಲಿದ್ದ ಟವೆಲನ್ನ ಸುತ್ಕೊಂಡು ಸ್ವಾರಿ ಆಂಟಿ ಅಂತ ಹೇಳ್ತಾನೆ. ಅವಳು ಪರವಾಗಿಲ್ಲ ಕಣೋ ಅಂತಾಳೆ. ಮತ್ತೆ ಇಬ್ಬರೂ ಹೋಗಿ ಅಲ್ಲಿರೋ ಹಾವನ್ನ ಓಡಿಸ್ತಾರೆ. ಹಾವು ರೂಮ್ನಿಂದ ಹೊರಗೆ ಹೋದ್ರೂ ಸೂರಜ್ನ ಹಾವು ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿರುತ್ತೆ. ಅದೇ ಮೊದಲ ಬಾರಿಗೆ ಅವಳು ಅವನ ಮೇಲೆ ಮೋಹಿತಳಾಗ್ತಾಳೆ. ಈಗವಳು ಅವನನ್ನ ನೋಡುವ ದೃಷ್ಟಿಕೋನವೇ ಬೇರೆಯಾಗಿರುತ್ತೆ. ಆ ಸಮಯದಲ್ಲಿ ಲಿಂಗಣ್ಣ ಮನೆಗೆ ಬರ್ತಾನೆ. ಮನೆಯ ಸುತ್ತಮುತ್ತ ತುಂಬಾನೇ ಹುಲ್ಲುಗಳು ಬೆಳೆದಿರೋದ್ರಿಂದ ಅವುಗಳನ್ನ ಕಟ್ ಮಾಡಿ ಕ್ಲೀನ್ ಮಾಡೋ ಕೆಲ್ಸಾನ ಲಿಂಗಣ್ಣನಿಗೆ ವಹಿಸಿರ್ತಾರೆ. ಅವನು ಬಂದವನೇ ತನ್ನ ಮಿಷೇನಿನ ಮೂಲಕ ಹುಲ್ಲುಗಳನ್ನು ಕಟ್ ಮಾಡೋಕೆ ಶುರು ಮಾಡ್ತಾನೆ. ರೇವತಿ ಮತ್ತು ಸೂರಜ್ ಇಬ್ರಿಗೂ ಮನೆಯಲ್ಲಿ ಬೇಜಾರಾಗ್ತಿದ್ದರಿಂದ ಅವರಿಬ್ರು ಲಿಂಗಣ್ಣ ಹುಲ್ಲು ಕಟ್ ಮಾಡೋದನ್ನ ನೋಡ್ತಿರ್ತಾರೆ. ಆಗ ಮಿಷನ್ಗೆ ಸಿಕ್ಕ ಒಂದು ಕಲ್ಲು ತುಂಬಾ ಫಾಸ್ಟಾಗಿ ಬಂದು ರೇವತಿಯ ಸೊಂಟದ ಮೇಲೆ ಬೀಳುತ್ತೆ. ಅವಳಿಗೆ ತುಂಬಾನೇ ನೋವಾಗುತ್ತೆ. ಆಗ ಸೂರಜ್ ರೇವತಿಯನ್ನ ಒಳಗೆ ಕರ್ಕೊಂಡು ಬರ್ತಾನೆ. ಆಗ ರೇವತಿ, ನನ್ಗೆ ಸರಿಯಾಗಿ ಏಟ್ ಬಿದ್ದಂಗನ್ನಿಸ್ತಿದೆ ಕಣೋ, ನಾವಿಬ್ರೂ ಮೇಲೆ ಕೋಣೆಗೆ ಹೋಗೋಣ, ಅಲ್ಲಿ ಏನಾಗಿದೆ ಅಂತ ಸರಿಯಾಗಿ ನೋಡಿ ಹೇಳು ಅಂತ ಹೇಳ್ತಾಳೆ. ಅವನು ಅವಳ ಕೈ ಹಿಡಿದು ಕರ್ಕೊಂಡು ಬಂದು ಮಂಚದ ಮೇಲೆ ಕೂರಿಸ್ತಾನೆ ಮತ್ತು ಏನಾಗಿದೆ ನೋಡೋಣ ಅಂತ ಅವಳ ಸೀರೆಯನ್ನ ಸ್ವಲ್ಪ ಸರಿಸಿ ನೋಡ್ತಾನೆ. ಆಗವನಿಗೆ ಅಲ್ಲಿ ಏನೂ ಕಾಣಿಸಲ್ಲ. ಅವನು ಏನೂ ಕಾಣಿಸ್ತಿಲ್ಲ ಆಂಟಿ, ಇನ್ನೂ ಸ್ವಲ್ಪ ಸೀರೆನ ತೆಗಿಲಾ ಅಂತ ಕೇಳ್ತಾನೆ. ಅವಳಿಗೂ ಕೂಡ ಅದೇ ಬೇಕಾಗಿತ್ತು, ಸರಿ ತೆಗೆದು ನೋಡು ಅಂತ ಹೇಳ್ತಾಳೆ. ಆಗವನು ಅವಳ ಪೂರ್ತಿ ಸೀರೆಯನ್ನ ತೆಗೆದುಹಾಕ್ತಾನೆ. ಆಗಲೂ ಕೂಡ ಅವನಿಗಲ್ಲಿ ಯಾವ ಗಾಯಾನೂ ಕಾಣಿಸಲ್ಲ. ಆಂಟಿ, ಗಾಯ ಒಳ್ಗಾಗಿದೆ ಅನ್ಸುತ್ತೆ, ನಿಮ್ಮ ಲಂಗಾನ ತೆಗಿಲಾ ಅಂತ ಕೇಳ್ತಾನೆ. ಅವಳು ಸಮ್ಮತಿ ಕೊಟ್ಟ ಕೂಡಲೇ ಸೂರಜ್ ಅವಳ ಲಂಗದ ಲಾಡಿನ ಬಿತ್ತಾನೆ. ಆಗ ಲಂಗ ಅವಳ ಕಾಲ ಕೆಳಗೆ ಬೀಳುತ್ತೆ. ಅವಳು ಹಾಕಿರೋ ಕೆಂಪು ಕಾಚ ಅವನ ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ನೋಡಿದ ಕೂಡಲೇ ಅವನ ತಮ್ಮ ನೆಟ್ಟಗೆ ನಿಂತ್ಕೋತಾನೆ. ಅವನಿಗೆ ಅವಳ ಮೇಲೆ ಆಸೆಯಾಗ್ತಿದ್ರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಏಟು ಬಿದ್ದ ಜಾಗಕ್ಕೆ ಮುಲಾಮು ಹಚ್ತಾನೆ. ಅವನ ಕೈ ಸ್ಪರ್ಶದಿಂದ ಅವಳು ತರತರನೇ ನಡುಗಿ ಹೋಗ್ತಾಳೆ. ಆಗವಳು, ಅಲ್ಲಿ ಮಾತ್ರ ಏಟು ಬಿದ್ದಿದ್ದಲ್ಲ ಕಣೋ, ನನ್ನ ಹೂವಿಗೂ ಏಟು ಬಿದ್ದಿದೆ, ಕಾಚಾ ಕಳಚಿ ಏನಾಗಿದೆ ನೋಡು ಅಂತ ಹೇಳ್ತಾಳೆ. ಅವನ ಕೈ ನಡುಗುತ್ತಿದ್ದರೂ ಅವಳ ಕಾಚಾನ ಬಿಚ್ಚಿ ನೋಡ್ತಾನೆ. ಅಲ್ಲಿ ಏನೂ ಏಟಾಗಿರಲ್ಲ.
ಇಲ್ಲ ಆಂಟಿ, ಇಲ್ಲಿ ಏನೂ ಆಗಿಲ್ಲ ಅಂತಾನೆ. ಅದ್ನನ್ಗೆ ಗೊತ್ತಿದೆ, ನೀನಲ್ಲಿಗೆ ಏನಾದ್ರೂ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಸೂರಜ್ಗೆ ರೇವತಿಯ ಮನಸ್ಸು ಗೊತ್ತಾಗುತ್ತೆ. ಮೊದಲೇ ಅವಳ ಅಂದಕ್ಕೆ ಮನಸ್ಸೋತಿರೋ ಸೂರಜ್ ನಾಚುತ್ತಾ ಹಾ ಆಂಟಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ರೇವತಿ, ಅಯ್ಯೋ ನನ್ನ ಮುದ್ದು ಕಂದ, ಹಾಗಾದ್ರೆ ನಿನ್ನ ಬಟ್ಟೆಯನ್ನೆಲ್ಲ ಬಿಚ್ಚು ಅಂತಾಳೆ. ಈಗ ಇಬ್ಬರ ಮೈಮೇಲೂ ಒಂದು ತುಂಡು ಬಟ್ಟೆ ಇರಲ್ಲ. ಇಬ್ಬರೂ ಮುತ್ತುಗಳ ವಿನಿಮಯ ಮಾಡಿಕೊಳ್ತಾ ರುಬ್ಬಾಟದಲ್ಲಿ ತೊಡಗ್ತಾರೆ. ರೇವತಿ ಯಾವತ್ತೂ ನೋಡಿರದ ಸುಖವನ್ನ ಸೂರಜ್ ಅವಳಿಗೆ ಕೊಡ್ತಾನೆ. ಇಬ್ಬರೂ ಎಲ್ಲಾ ಮುಗಿಸ್ಕೊಂಡು ಹೊರಗೆ ಬರುವಾಗ ಸಂಜೆ 5 ಗಂಟೆ ಆಗಿರುತ್ತೆ. ಲಿಂಗಣ್ಣ ಹುಲ್ಲನ್ನೆಲ್ಲ ಕತ್ತರಿಸಿ ಮನೆಯ ಸುತ್ತಮುತ್ತಲೂ ತುಂಬಾನೇ ಕ್ಲೀನಾಗಿ ಮಾಡಿರ್ತಾನೆ. ಅವನು ತನ್ನ ಮೆಷಿನ್ನನ್ನ ಗಾಡಿಗೆ ಹಾಕಿ ಮನೆಯ ಬಾಗಿಲ ಬಳಿ ಬಂದು, ಅಮ್ಮವ್ರೇ, ಎಲ್ಲಾ ಕೆಲಸ ಮುಗೀತು ಅಂತ ಕೂಗಿ ಹೇಳ್ತಾನೆ. ಆಗ ಹೊರಗಡೆ ಬಂದ ಅವರಿಬ್ಬರೂ ಅವನಿಗೆ ಹಣ ಕೊಟ್ಟು ಕಳುಹಿಸ್ತಾರೆ. ಅವನು ತನ್ನ ಗಾಡಿಯನ್ನ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ಹೊರಡ್ತಾನೆ. ಅದಾದ ಸ್ವಲ್ಪ ಹೊತ್ತಿನಲ್ಲಿ ಅಂಕಲ್ ದಿನೇಶ್ ಬರ್ತಾರೆ. ಅವರು ಬಂದವರೇ ಸೂರಜ್ನನ್ನು ಕಂಡು ಖುಷಿಯಾಗಿ ಹೇಗಿದ್ದೀಯೋ ಅಂತ ಕೇಳ್ತಾರೆ. ಇಬ್ಬರೂ ಪರಸ್ಪರ ಕುಶಲೋಪರಿಗಳನ್ನ ವಿಚಾರಿಸಿಕೊಳ್ಳೋಕೆ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ದಿನೇಶ್ಗೂ ಕೂಡ ಸೂರಜ್ ಅಂದ್ರೆ ತುಂಬಾನೇ ಪ್ರೀತಿ. ಅವರು ಕೂಡ ಅವನನ್ನ ತನ್ನ ಮನೆಯವನ ರೀತಿ ನೋಡ್ಕೋತಾರೆ. ಸೂರಜ್ ಬಂದ ಖುಷಿಗೆ ದಿನೇಶ್ ಪೇಟೆಗೆ ಹೋಗಿ ನಾಟಿ ಕೋಳಿ ತಗೊಂಡು ಬರ್ತಾರೆ. ನಾಟಿ ಕೋಳಿ ಅಂದ್ರೆ ರೇವತಿಗೂ ಸೇರಿದಂತೆ ಸೂರಜ್ಗೂ ಕೂಡ ಬಲು ಇಷ್ಟ. ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರನ್ನ ಮಾಡಿದ ರೇವತಿ ಬಿಸಿ ಬಿಸಿಯಾಗಿ ಚಪಾತಿಯನ್ನ ಕೂಡ ಮಾಡ್ತಾಳೆ. ಹೊಟ್ಟೆ ತುಂಬ ಊಟ ಮಾಡಿದ ಎಲ್ಲರೂ ರಾತ್ರಿ 1 ಗಂಟೆವರೆಗೂ ಹರಟೆ ಹೊಡೀತಾ ಸಂತೋಷದಿಂದಿರ್ತಾರೆ. ಆದ್ರೆ ರೇವತಿಯ ಕಣ್ಣುಗಳು ಮಾತ್ರ ಸೂರಜ್ನ ಪ್ಯಾಂಟಿನ ಮೇಲಿತ್ತು. ಸೂರಜ್ ಕೂಡ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಅವಳ ತುಂಬಿದ ಎದೆಗಳನ್ನ ನೋಡ್ತಿರ್ತಾನೆ. ಹಸಿದ ನಾಯಿಗೆ ರೊಟ್ಟಿ ಸಿಕ್ಕಿ ಹೊಟ್ಟೆ ತುಂಬಿದ್ಮೇಲೆ ಒಮ್ಮೆ ರುಚಿಸಿದ ನಾಯಿಗೆ ಆ ರೊಟ್ಟಿ ಮತ್ತೆ ಮತ್ತೆ ಬೇಕಂತ ಹೇಗನ್ನಿಸುತ್ತೋ ಹಾಗೇ ರೇವತಿ ಮತ್ತು ಸೂರಜ್ ಕೂಡ ತಾವು ಪಡೆದ ಸುಖವನ್ನ ಮತ್ತೆ ಪುನಃ ಪಡೀಬೇಕೆಂದು ಹಾತೊರಿತಿರ್ತಾರೆ. ಇದಾದ ಬರೋಬ್ಬರಿ 8 ದಿನಗಳು ಅವರಿಬ್ಬರೂ ಹೊತ್ತು ಗೊತ್ತಿಲ್ಲ ಅನ್ನುವಂತೆ ಮಾಡಿಸಿಕೊಳ್ಳುತ್ತಿದ್ದರು. 8 ದಿನಗಳ ನಂತರ ಸೂರಜ್ಗೆ ಕಂಪನಿಗೆ ಹೋಗ್ಬೇಕಾಗುತ್ತೆ. ಅವನನ್ನ ಕಳಿಸಿಕೊಡೋಕೆ ರೇವತಿ ಮತ್ತು ದಿನೇಶ್ ಇಬ್ರಿಗೂ ಇಷ್ಟ ಇರಲಿಲ್ಲ. ಹಾಗೆ ರೇವತಿಯನ್ನ ಬಿಟ್ಟು ಹೋಗೋಕೆ ಸೂರಜ್ಗೂ ಇಷ್ಟ ಇರಲಿಲ್ಲ. ಆದ್ರೆ ಕೆಲಸದ ಸಲುವಾಗಿ ಅವನಿಗೆ ಹೋಗ್ಲೇಬೇಕಾಗುತ್ತೆ. ಆ ದಿನ ಸಂಜೆ 6 ಗಂಟೆಗೆ ಬಸ್ಸಿತ್ತು. ಅವರಿಬ್ಬರದ್ದು 1 ರೌಂಡ್ ಆಟ ಮುಗಿದ ನಂತರ ರೇವತಿ ಅವನನ್ನ ಬಸ್ ಸ್ಟ್ಯಾಂಡಿಗೆ ಬಿಡಲು ಬರ್ತಾಳೆ. ಅವಳ ಕಣ್ಣುಗಳಲ್ಲಿ ನೀರು ಹೊಳೆಯಾಗಿ ಹರಿಯುತ್ತಿರುತ್ತೆ. ಅವಳು ಅವನನ್ನ ಗಟ್ಟಿಯಾಗಿ ತಕ್ಕೊಂಡು ಅಳ್ತಾಳೆ. ಆಗ ಸೂರಜ್, ಯಾಕಾಂಟಿ ಅಳ್ತಿದ್ದೀರಿ, ಆದಷ್ಟು ಬೇಗ ಬರ್ತೀನಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ದಿನೇಶ್ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಕೂಡ ಸೂರಜ್ನ ತಕ್ಕೊಂಡು ಮತ್ತೊಮ್ಮೆ ಪ್ರೀಸಿಕ್ಕಾಗ ಮನೆಗೆ ಬಾ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಬಸ್ ಬರುತ್ತೆ. ಸೂರಜ್ ವಲ್ಲದ ಮನಸ್ಸಿನಿಂದ ಬಸ್ ಹತ್ತಿ ಬೆಂಗಳೂರಿನ ಕಡೆ ಪಯಣ ಮಾಡಿದ್ರೆ, ರೇವತಿ ಮತ್ತು ದಿನೇಶ್ ಕೂಡ ಭಾರವಾದ ಹೃದಯದಿಂದ ಕಾರನ್ನ ಡ್ರೈವ್ ಮಾಡಿಕೊಂಡು ಮನೆ ಕಡೆಗೆ ಹೊರಡ್ತಾರೆ.